ಬಿಜೆಪಿಯ 3 ಸುಳ್ಳು ಕಾಂಗ್ರೆಸ್ ಬಯಲು. ಸುಳ್ಳು ಸುದ್ದಿಗಳ ಫ್ಯಾಕ್ಟರಿ ಆಯ್ತಾ ಬಿಜೆಪಿ? ಕೈಕಮಲದ ಮಧ್ಯೆ ಭಾರಿ ಪೋಸ್ಟ್ ವಾರ್. ಬಿಜೆಪಿಯ 3 ಸುಳ್ಳುಗಳು ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿವೆ. ಆ 3 ಸುಳ್ಳುಗಳನ್ನ ಕೋಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಬಂಡವಾಳವನ್ನ ಬಿಚ್ಚಿಟ್ಟಿದೆ. ಹಾಗಾದ್ರೆ ಏನದು 3 ಸುಳ್ಳು? ಸೋಷಿಯಲ್ ಮೀಡಿಯಾದಲ್ಲಿ ಕೈಕಮಲದ ಮಧ್ಯೆ ನಡೆಯುತ್ತಿರೋ ಆ ಪೋಸ್ಟ್ ವಾರ್ ಆದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 38 ತಿಂಗಳ ವೇತನ ಹೆಚ್ಚಳ ಹಿಂಬಾಕಿಗೆ ಆಗ್ರಹಿಸಿ ಸಾರಿಗೆ ನೌಕರರು ಬೆಂಗಳೂರು ಚಲೋ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸರ್ಕಾರವು 26 ತಿಂಗಳ ಹಿಂಬಾಕಿ ಪಾವತಿಗೆ ಆದೇಶಿಸಿದ್ರು ಒಪ್ಪದ ನೌಕರರ ಸಂಘಟನೆಗಳು ಗುರುವಾರದ ಪ್ರತಿಭಟನೆ ಖಚಿತಪಡಿಸಿವೆ. ಇದರ ಮಧ್ಯೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರವನ್ನ ಕುಟುಕಿತ್ತು. ಫ್ರೀ ಬಸ್ ಬಲೆಯಲ್ಲಿ ಲಗೇಜ್ ಬಾಂಬ್. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೇ, ಬಸ್ ಹತ್ತೋಕೆ ಮಹಿಳೆಯರಿಗೆ ಫ್ರೀ ಸರಿ, ಆದ್ರೆ ತಲೆ ಮೇಲೆ ಮೂಟೆ ಹೊತ್ಕೊಂಡ್ರೆ ಜೇಬು ಖಾಲಿ ಆಗುತ್ತೆ ಅಲ್ವಾ? ಡೀಸೆಲ್ ದರ ನಿರ್ವಹಣೆ ನೆಪ ಹೇಳಿ ಜನಸಾಮಾನ್ಯರ ಮೇಲೆ ಬರೆ ಎಳೆಯೋದೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತೇಳಿ ಕುಟುಕಿತ್ತು. ಇದರಿಂದ ಕೆರಳಿ ಕೆಂಡವಾದ ರಾಜ್ಯ ಕಾಂಗ್ರೆಸ್ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿ ಬಿಜೆಪಿಯ 3 ಸುಳ್ಳುಗಳನ್ನ ಬಟಾ ಬಯಲು ಮಾಡಿದೆ. ಸುಳ್ಳು ಸುದ್ದಿಗಳ ಫ್ಯಾಕ್ಟರಿ ಆಗಿರುವ ಬಿಜೆಪಿ ಅವರೇ, ಮೊಸಳೆ ಕಣ್ಣೀರು ಸುರಿಸುವ ಮುನ್ನ ಈ ಸತ್ಯಾಂಶಗಳನ್ನ ಕಣ್ಣು ತೆರೆದು ನೋಡಿ. ರಾಜ್ಯದ ಜನರಿಗೆ ವಿಷ ಕೊಡುತ್ತಿರುವುದು ನಾವಲ್ಲ. ದಿನ ಬೆಳಗಾದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಜನರ ರಕ್ತ ಹೀರುತ್ತಿರುವ ನಿಮ್ಮ ಕೇಂದ್ರ ಸರ್ಕಾರ ಅಂತೇಳಿ ಕಾಂಗ್ರೆಸ್ ಟೀಕೆ ಮಾಡಿದೆ. ಅಷ್ಟೇ ಅಲ್ಲ, ಬಿಜೆಪಿ ಹೇಳಿರೋ 3 ಸುಳ್ಳುಗಳನ್ನ ಹೊರಗೆಳೆದಿದೆ. ಅವೇನು ಅಂತ ನೋಡೋದಾದ್ರೆ, ಸತ್ಯಾಂಶ 1, ಪ್ರಯಾಣಿಕರಿಗೆ ಹೊರೆಯಿಲ್ಲ. ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಪ್ರಯಾಣಿಸುವ ಪ್ರತಿಯೊಬ್ಬ ಪ್ರಯಾಣಿಕರಿಗೂ 30 ಕೆಜಿ ತೂಕದವರೆಗಿನ ಲಗೇಜ್ ಸಂಪೂರ್ಣ ಉಚಿತ. ಇದಕ್ಕೆ ಚಾರ್ಜ್ ಇಲ್ಲ. ಅಲ್ಪ ದರ ಪರಿಷ್ಕರಣೆಯಾಗಿರೋದು ಕೇವಲ ಪ್ರಯಾಣಿಕರಿಲ್ಲದ ವಾಣಿಜ್ಯ ಪಾರ್ಸಲ್ ಮತ್ತು ಮಿತಿಮೀರಿದ ಲಗೇಜ್ಗೆ ಮಾತ್ರ. ಈ ಸತ್ಯವನ್ನ ಮುಚ್ಚಿಟ್ಟು ಜನರನ್ನ ದಾರಿ ತಪ್ಪಿಸುವುದೇಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಸತ್ಯಾಂಶ 2, ಇದು ಬಾಕಿ ಉಳಿದಿದ್ದ ಪ್ರಕ್ರಿಯೆ. ನಿಯಮದ ಪ್ರಕಾರ ಬಸ್ ಪ್ರಯಾಣ ದರ ಏರಿಕೆಯಾದಾಗ ಲಗೇಜ್ ದರವು ಏರಿಕೆಯಾಗಬೇಕು. ಕಳೆದ ಜನವರಿ 2025ರಲ್ಲಿ ಬಸ್ ಪ್ರಯಾಣ ದರ ಪರಿಷ್ಕರಣೆಯಾದಾಗ ಪ್ರಯಾಣಿಕರ ಹಿತದೃಷ್ಟಿಯಿಂದ ಲಗೇಜ್ ದರವನ್ನ ಏರಿಕೆ ಮಾಡಿರಲಿಲ್ಲ. ಆ ವ್ಯತ್ಯಾಸವನ್ನ ಸರಿದೂಗಿಸಲು ಮತ್ತು ಸಂಸ್ಥೆಯ ಉಳಿವಿಗೆ ಈಗ ದರ ಪರಿಷ್ಕರಣೆ ಅನಿವಾರ್ಯವಾಗಿದೆ ಅಂತೇಳಿ ತನ್ನ ನಿರ್ಧಾರಕ್ಕೆ ಸರ್ಕಾರ ಸಮರ್ಥನೆ ಕೊಟ್ಟಿದೆ. ಸತ್ಯಾಂಶ 3, ನಿಮ್ಮ ಅವಧಿಯಲ್ಲಿ ಆಗಿದ್ದು ಅಮೃತವೇ. ಇತಿಹಾಸ ಮರೆಯಬೇಡಿ. ಡಿಸೆಂಬರ್ 2021ರಲ್ಲಿ ರಾಜ್ಯದಲ್ಲಿ ನಿಮ್ಮದೇ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರವಿದ್ದಾಗಲೂ ಇದೇ ರೀತಿ ಲಗೇಜ್ ದರವನ್ನ ಏರಿಕೆ ಮಾಡಲಾಗಿತ್ತು. ಅಂದು ನೀವು ಮಾಡಿದ್ದು ಸಾಧನೆ, ಇಂದು ನಾವು ಮಾಡಿದರೆ ವಿಷವಾಯಿತೆ. ಎಂತಹ ವಿಪರ್ಯಾಸ ನಿಮ್ಮದು. ಅಸಲಿ ಲೂಟಿಕೋರರು ಯಾರು ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಅಷ್ಟೇ ಅಲ್ಲ, ರಾಜ್ಯದ ಬಗ್ಗೆ ಮಾತನಾಡುವ ಮುನ್ನ ಕೇಂದ್ರದತ್ತ ನೋಡಿ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಸಂಚರಿ ಬಾರಿಸುವಂತೆ ಮಾಡಿ ಸಾರಿಗೆ ವೆಚ್ಚ ಹೆಚ್ಚಿಸಿದ್ಯಾರು? 400 ರೂಪಾಯಿ ಇದ್ದ ಸಿಲಿಂಡರ್ ಬೆಲೆಯನ್ನ ಈ ಹಿಂದೆ 1000 ರೂಪಾಯಿ ಗಡಿ ದಾಟಿಸಿ ತಾಯಂದಿರ ಕಣ್ಣೀರು ಹಾಕಿಸಿದ್ದು ಯಾರು? ಅಡುಗೆ ಎಣ್ಣೆ ಬೇಳೆ ಕಾಳುಗಳ ಬೆಲೆ ಗಗನಕ್ಕೇರಿಸಿ ಬಡವರ ತುತ್ತು ಅನ್ನ ಕಿತ್ಕೊಂಡಿದ್ದು ಬಿಜೆಪಿ ಸರ್ಕಾರವಲ್ಲವೇ? ನಾವು ಗ್ಯಾರಂಟಿ ಯೋಜನೆಗಳ ಮೂಲಕ ಬಡವರ ಜೇಬಿಗೆ ಹಣ ಹಾಕಿ ಬದುಕು ಕಟ್ಟಿಕೊಡುತ್ತಿದ್ದೇವೆ. ಆದ್ರೆ ನೀವು ಜಿಎಸ್ಟಿ ಮತ್ತು ಬೆಲೆ ಏರಿಕೆ ಮೂಲಕ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದ್ದೀರಿ. ಮಹಾತ್ಮ ಗಾಂಧಿಯವರ ಕನಸಿನ ಬಗ್ಗೆ ಮಾತನಾಡುವ ನೈತಿಕತೆ ಗೋಡ್ಸೆ ಆರಾಧಕರಿಗಿಲ್ಲ. ಸುಳ್ಳು ಹೇಳೋದನ್ನ ನಿಲ್ಲಿಸಿ. ತಾಕತ್ತಿದ್ರೆ ಕೇಂದ್ರದ ಬೆಲೆ ಏರಿಕೆ ಬಗ್ಗೆ ಮಾತನಾಡಿ ಅಂತೇಳಿ ಕಾಂಗ್ರೆಸ್ ಪಕ್ಷವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆ. ಹಾಗಾದ್ರೆ ಬಿಜೆಪಿ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ಕೊಟ್ಟ ಈ ತಿರುಗೇಟಿನ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.